10-15 ಸಾವಿರ, ಕೆಲವರು ಇಲ್ಲಿ ಡಿ ಗ್ರೂಪ್ ವರ್ಕರ್ಸು ನೀವು ಸಂಪಾದಿಸ್ತಿರ್ತೀರ. ವರ್ಷಕ್ಕೆಲ್ಲ ಎಷ್ಟು ಸಂಪಾದಿಸ್ತೀರ ಸರ್? 1-1.25 ಲಕ್ಷ. ಅದರಲ್ಲಿ ನಿಮ್ಮ ಖರ್ಚು, ಮನೆ ಬಾಡಿಗೆ, ಊಟ, ಮಕ್ಕಳ ಫೀಸ್ ಎಲ್ಲ ಹೋದರೆ ಮ್ಯಾಕ್ಸಿಮಮ್ ಒಂದು 25-30 ಸಾವಿರ ನೀವು ಎತ್ತಿಡ್ಬೋದು. ಅದರಲ್ಲೇನು ಒಂದು 10 ವರ್ಷ ಎತ್ತಿಟ್ಟು ಮಗಳ ಮದುವೆನೋ ಮಗನ ಹೈಯರ್ ಎಜುಕೇಷನೋ ಮಾಡಿಸ್ತೀರ. ಯಾರೋ ದಲ್ಲಾಳಿ ಬಂದು ಖಾತೆಗೆ ಇಷ್ಟು ಕೊಡಿ ಅಂತ ಯಾಮಾರಿಸಿ ದುಡ್ಡಿಸ್ಕೊಂಡೋದ್ರೆ ನಿಮ್ಮ ವರ್ಷಗಳ ಸೇವಿಂಗ್ ಏನಾಗುತ್ತೆ? ಇವತ್ತು 14,000 ಕುಟುಂಬಗಳಿದೆ. ಎಲ್ಲ ಬಡವರೇ, ಅವ್ರಿಗೆ ಆ್ಯಕ್ಸೆಸ್ ಇಲ್ಲ. ಮೊನ್ನೆ ಯಾರೋ ಒಬ್ಬರು ಬಂದಿದ್ದರು, ಮೈಕ್ರೋ ಫೈನಾನ್ಸ್ ಟಾರ್ಚರ್ ಅಂತ. ಅಕ್ಕ ಊಟ ಮಾಡ್ಕೊಂಡು ಹೋಗಕ್ಕ ಅಂದರೆ, ಸ್ವಾಮಿ ಭೋಜನಕ್ಕೆ ಕಾಸಲ್ಲೇ ಸ್ವಾಮಿ ಅಂದ್ಲು. ನನಗೆ ಅಯ್ಯೋ ಅನ್ನಿಸ್ತು. ಕೂಲಿ ಮಾಡ್ತಾರೆ. ಇದೆಲ್ಲ ದಯವಿಟ್ಟು ನಾನು ಹೇಳ್ತೀನಿ, ಸರ್ಕಾರ ನಿಮಗೆ ಸಂಬಳ ಕೊಡ್ತಿದ್ದೀವಿ, ನಿಮಗೆ ಸರ್ಕಾರಿ ನೌಕರಿ ಕೊಟ್ಟಿದ್ದೀವಿ, ನಾನು ಕೈ ಮುಗಿದು ವಿನಂತಿಸ್ತೇನೆ, ಇದರಲ್ಲಿ ಯಾರ ದಲ್ಲಾಳಿಗಳನ್ನೂ ಎಂಟ್ರಿ ಮಾಡಿಸ್ಬೇಡಿ, ಪ್ರಾಮಾಣಿಕವಾಗಿ ಮಾಡಿ. ನಾವೆಲ್ಲ ವಿಸಿಟ್ ಮಾಡ್ತೀವಿ. ಇಲ್ಲಿ ಇದು ಸರ್ಕಾರದ ಆದೇಶ. ನಾನು ವರ್ಷಗಳಿಂದ ಈ ಖಾತಾ ಸಮಸ್ಯೆ ಇರೋದು ನನಗೂ ಚಿಕ್ಕಬಳ್ಳಾಪುರದಲ್ಲಿ ಗೊತ್ತು. ಇದೊಂದು ಮತ್ತೊಂದು ಜ್ಞಾಪಕ ಇರಬೇಕು ಸರ್, ಇದು ಒನ್ ಟೈಮ್ ಆಪರ್ಚುನಿಟಿ. ಮತ್ತು ಇವತ್ತು DC ಅವ್ರಿಗೂ CM ಅವ್ರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೆ ಇನ್ನು ಮೇಲೆ ಲೇಔಟ್ಸ್ ರೆವಿನ್ಯೂ ಲೇಔಟ್ ಆದರೆ ಯಾವುದೇ ಕಾರಣಕ್ಕೆ ನಾವು B ಖಾತಾ ಕೊಡಲ್ಲ. ಮತ್ತು CM ಅವರು ಮತ್ತೆ ಹೇಳಿದ್ದಾರೆ, 90 ದಿನದ ಮೇಲೆ 1 ದಿನಾನೂ ನಾನು ಎಕ್ಸ್ಟೆಂಡ್ ಮಾಡಲ್ಲ ಅಂತ CM ಅವ್ರು ಕಟ್ಟುನಿಟ್ಟಾಗಿ VCಯಲ್ಲಿ ಹೇಳಿದ್ದಾರೆ. ಇದು 90 ಡೇಸಲ್ಲೇ ಮುಗಿಬೇಕು. 90 ಡೇಸಲ್ಲಿ ಮುಗಿಬೇಕು. ಆ ಕಾರಣಕ್ಕೆ ನೀವು ವಾರ್ಡ್ ವೈಸ್ ಇದು ಮಾಡಿ, ವಾರ್ಡ್ ವೈಸ್ ಯಾರ್ಯಾರು ಇನ್ಚಾರ್ಜ್ ಇದ್ರೋ ಅದು ಕೋಆರ್ಡಿನೇಟ್ ಮಾಡಿ, ನೀವು ಡೈರೆಕ್ಟಾಗಿ ಕಮಿಷನರ್ಗೆ ರಿಪೋರ್ಟ್ ಮಾಡಿ. ನಾನು ತುಂಬ ಡೆಡಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ತೇನೆ. ಮತ್ತು ನೀವು ಯಾರು ಸಿಬ್ಬಂದಿ, ಯಾವ ವಾರ್ಡವರು ತುಂಬ ಚೆನ್ನಾಗಿ ಫಾಸ್ಟಾಗಿ, ತುಂಬ ಅದ್ಭುತವಾಗಿ ಸ್ಪೀಡಾಗಿ ಕೆಲಸ ಮಾಡ್ತಿರೋ ಅವ್ರಿಗೆಲ್ಲ ಖಂಡಿತವಾಗೂ ನಾನು ವೈಯಕ್ತಿಕವಾಗಿ ಗೌರವಿಸ್ತೀನಿ. ಇದೊಂದು ವಿಚಾರದಲ್ಲಣ್ಣ, ದಯವಿಟ್ಟು ಬಡವ್ರಿಗೊಂದು ಸಹಾಯ ಮಾಡೋ ಅವಕಾಶ ಅಣ್ಣ.